ಹಾಯ್ ಗೈಸ್. ಸೊ ಆಫೀಸಿಂದ ಬಂದ ನಂತರ ನನ್ನ ನನ್ನ ಮಗನಿಗೆ ಊಟ ಕೊಟ್ಟೆ. ಆಮೇಲೆ ಅವನಿಗೆ ಬೆಳಿಗ್ಗೆ ಕೊಟ್ಟದಲ್ವ, ಸೊ ಹಾಗೆ ಅವನಿಗೀಗ ತಿಂಡಿ ಕೊಟ್ಟು ಊಟ ಕೊಟ್ಟು ಅವನೊಟ್ಟಿಗೆ ಆಟ ಆಡಿ ಬಂದೆ. ನನ್ನ ಕಣ್ಣು ನೋಡಿದರೆ ಗೊತ್ತಾಗ್ತದೆ ಟಯರ್ಡ್ ಆಗಿದೆ. ಒಂದು ಸೆಕೆಂಡ್ ಥಿಂಗ್ ಬಂದು ನನಗೆ ತಲೆ ತುಂಬ ನೋವಾಗ್ತಿದೆ. ಸೊ ನನ್ನ ಸೊಲ್ಯೂಷನ್ ಯಾವಾಗಲೂ ನನಗೆ ಚಹಾ ಇಲ್ಲ ಅಂದರೆ ಆಗಲ್ಲ. ಸೊ ನನಗೆ ಖಡಕ್ ಒಂದು ಚಹಾ ಬೇಕು. ಸೊ ಚಹಾ ಮಾಡುವ ಬನ್ನಿ. ಚಹಾ ಮಾಡ್ತಿದ್ದೇನೆ. ಅರ್ಧ ಲೋಟ ನೀರು ಹಾಕಿದ್ದೇನೆ. ಏಲಕ್ಕಿ ಹಾಕಬೇಕು. ಅಮ್ಮ ಮನೆಯದು ಏಲಕ್ಕಿ, ಅಮ್ಮ ಕೊಟ್ಟಿದ್ದು ಏಲಕ್ಕಿ ಪುಡಿ ಮಾಡಿ ಹಾಕುವ. ಸಕ್ಕರೆ ಟೀ ಪುಡಿ ಹಾಕಿ ಕುದಿಸ್ತಾ ಇದ್ದೇನೆ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆದಮೇಲೆ ಹಾಲು ಹಾಕಿದ್ರೆ ನಮ್ಮದು ಚಹಾ ರೆಡಿ. ಇದು ನಾನು ಯಾವಾಗಲೂ ಹೀಗೇ ಕುಡಿಯೋದು. ನನಗೆ ಈ ಥರ ಚಹಾ ಮಾಡಲಿಲ್ಲ ಅಂತ ಹೇಳಿದರೆ ಟೇಸ್ಟ್ ಇರಲ್ಲ. ಸೊ ಹಾಗೆ ಇದು ಫಸ್ಟ್ ಕುದೀಲಿ, ಚೆನ್ನಾಗಿ ಕುದೀಲಿ, ಆಮೇಲೆ ಹಾಲು ಹಾಕೋಣ. ಚೆನ್ನಾಗಿ ಕುದೀತಾ ಇದೆ. ಇದು ಗುಡ್ ಲೈಫ್ದು ಹಾಲು. ಓಕೆ, ಗುಡ್ ಲೈಫ್ ಹಾಲು ಪ್ಯಾಕೆಟ್ ಹಾಕಿ ಕುದಿಸುವ. ನನಗೆ ಟೀ ಇಲ್ಲ ಅಂತ ಹೇಳಿದರೆ ನನಗೆ ತುಂಬ ತಲೆನೋವಾಗುತ್ತೆ. ನಿಮಗೂ ಮೇ ಬಿ ಹಾಗೆ ಇರ್ಬೋದು, ಗೊತ್ತಿಲ್ಲ. ಇದಾದಮೇಲೆ ಟೀ ಆದಮೇಲೆ ಒಂದು ರಾಶಿ ಪಾತ್ರೆ ಇದೆ ತೊಳಿಲಿಕ್ಕೆ. ಇವತ್ತು ಪಾತ್ರೆ ಕ್ಲೀನ್ ಮಾಡಿಲ್ಲ. ನನಗೆ ಮೂವಿ ನೋಡಿ ಬಂದು ಸುಸ್ತಾಗಿ ಮಲಗಿತ್ತೆ. ಒಂದು ರಾಶಿ ಪಾತ್ರೆ ಇದೆ, ಆ ರಾಶಿ ಪಾತ್ರೆ ಕ್ಲೀನ್ ಮಾಡಬೇಕು. ಆಮೇಲೆ ನಮ್ಮದು ಚಹಾ ಒಂದು ಕುದ್ದು ಬಂದಮೇಲೆ ಚಹಾ ಕುಡಿದು ಪಾತ್ರೆ ತೊಳೆದು ರಾತ್ರಿಗೆ ಒಂದು ಏನಾದರೂ ಮಾಡಿ ಸ್ವಲ್ಪ ನಡೀಲಿಕ್ಕೆ ಹೋಗಬೇಕು. ಇಲ್ಲೇ ಹೊರಗಡೆ ನಡೀತಾನೆ ಯಾವಾಗಲೂ. ಸೊ ಹಾಗೆ ನಡೆದು ಬರೋಣ. ಕೆಲವೊಮ್ಮೆ ಅನಿಸುತ್ತೆ ನಾವಾಗಿದ್ರೇ ತುಂಬ ಒಳ್ಳೆಯದು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಯಾರನ್ನೂ ತುಂಬ ಅಟ್ಯಾಚ್ ಆಗಬಾರ್ದು, ಯಾರನ್ನೂ ತುಂಬ ಮನಸ್ಸಿಗೆ ಹಚ್ಕೋಬಾರ್ದು. ನಾವು ಯಾರನ್ನ ನಮ್ಮವ್ರು ಅಂದ್ಕೊಂಡಿರ್ತೀವೋ ಅವರೇ ನಮಗೆ ಮೋಸ ಮಾಡಿ ಹೋಗ್ತಾರೆ. ಸೊ ಹಾಗೆ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ತುಂಬ ಒಂದು ವ್ಯಕ್ತಿನ ನಂಬಿದೆ. ತುಂಬ ಅಂತ ಹೇಳಿದರೆ ತುಂಬ ನಂಬಿದೆ. ವ್ಯಕ್ತಿ ನಂಬಿಕೆಗೆ ಎಷ್ಟು ಅರ್ಹ ಅಂತ ವ್ಯಕ್ತಿನೇ ಪ್ರೂವ್ ಮಾಡಿದರು. ಆಮೇಲೆ ಆಯಿತು ಮನಸ್ಸಿಗೆ, ಮನುಷ್ಯನೇ ಆಗಲಿ ಯಾರೇ ಆಗಲಿ, ಮೃಗನೇ ಆಗಲಿ, ನಾವು ತುಂಬ ಹಚ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಬಿಕಾಸ್ ಮೃಗಗಳು ಯಾವಾಗಲೂ ನಮಗೆ ಏನು ಹೇಳ್ತಾರೆ, ನಂಬಿಕೆ ದ್ರೋಹ ಮಾಡಲ್ಲ. ಆದರೆ ನಾವು ನಂಬಿರೋ ವ್ಯಕ್ತಿಗಳೇ ನಮಗೆ ನಂಬಿಕೆ ದ್ರೋಹ ಮಾಡ್ತಾರೆ. ಸೊ ಅದೇ ಟೀ ಈಗ ರೆಡಿಯಾಗಿದೆ. ಸೊ ಟೀನ ಸೋಸಿಬಿಡ್ಬೇಕು ನಮ್ಮ ಪಾತ್ರೆಗೆ, ನನ್ನ ಗ್ಲಾಸಿಗೆ ಹಾಕ್ಕೊಂಡು ಟೀ ಕುಡಿಬೇಕು. ಟೀ ಕುಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಟೀ ಎಲ್ಲ ಕುಡಿದಾದ್ಮೇಲೆ ತುಂಬ ಪಾತ್ರೆ ಇತ್ತು ತೊಳಿಲಿಕ್ಕೆ. ಪಾತ್ರೆ ತೊಳಿತಾ ಇದ್ದೇನೆ. ತುಂಬ ಪಾತ್ರೆ ತೊಳಿಬೇಕಾದ್ರೆ ಅನ್ನಿಸ್ತು, ಅಯ್ಯೋ ಅವತ್ತಿನ ದಿನದ ಪಾತ್ರೆ ಅವಾಗಲೇ ತೊಳೆದಿಟ್ಟರೆ ಸಾಕಿತ್ತಲ್ಲ ಅಂತ. ನಾನು ಪಾತ್ರೆ ತೊಳೆಯೋದು ಹೇಗೆ ಅಂತಿದೆ, ಫಸ್ಟು ನಾನು ವೆಸಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಅದಾದಮೇಲೆ ನಾನು ಸೋಪ್ ಹಾಕಿ ಮತ್ತೆ ತೊಳೆಯೋದು. ನಾನು ಡೈರೆಕ್ಟಾಗಿ ಸೋಪ್ ಹಾಕ್ಲಿಕ್ಕೆ ಹೋಗಲ್ಲ. ಈ ಟೆಕ್ನಿಕ್ ನನ್ನ ಅತ್ತೆ ಕಲಿಸ್ಕೊಟ್ಟಿದ್ದು. ಸೊ ನಾನು ಅವ್ರಿಗೆ ಕಲಿಸ್ಕೊಟ್ಟಿದ್ದನ್ನೇ ನಾನು ಯಾವಾಗಲೂ ಫಾಲೋ ಮಾಡೋದು. ಫಸ್ಟು ಫುಲ್ಲು ಪಾತ್ರೆ ತೊಳಿತೇನೆ, ಕ್ಲೀನ್ ಮಾಡಿ ಅದಾದಮೇಲೆ ಸೋಪಲ್ಲಿ ಹಾಕಿ ಇನ್ನೊಮ್ಮೆ ಸೋಪ್ ಹಾಕಿ ಕ್ಲೀನಾಗಿ ತೊಳೆಯೋದು. ಪಾತ್ರೆ ಎಲ್ಲ ತೊಳೆದಿದ್ಮೇಲೆ ನೆನಪಾಯಿತು, ನಂದೊಂದು ಕಲೀಗ್ ಹೇಳಿದ್ರು ಅವರಿಗೆ ಚಿತ್ರಾನ್ನ ಬೇಕು ಅಂತ. ಅವನಿಗೆ ನಾಳೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ನಾಳೆ ಚಿತ್ರಾನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ರಾತ್ರಿನೂ ನಾನು ಅನ್ನ ಮಾಡಿಡ್ತಾ ಇದ್ದೇನೆ. ಆಮೇಲೆ ನನಗೆ ಬಿಸಿ ಅನ್ನದಲ್ಲಿ ಮಾಡೋದಕ್ಕಿಂತ ಹೀಗೆ ರಾತ್ರಿ ಅನ್ನದಲ್ಲಿ ಮಾಡಿದರೆ ಬೆಳಿಗ್ಗೆಗೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸೊ ಕಿಚನ್ ಕ್ಲೀನ್ ಮಾಡೋ ಮುಂಚೆನೇ ಅವನಿಗೆ ಇದು ಚಿತ್ರಾನ್ನಕ್ಕೆ ಅಂತ ಹೇಳಿ ಅಕ್ಕಿ ತೊಳೆದು ಬೇಯಿಸಿಟ್ಟಿದ್ದೆ. ಸೊ ಅಕ್ಕಿ ತೊಳೆದು ಬೇಯಿಸಿದ್ಮೇಲೆ 1 ಅವರ್ ನಡೀಲಿಕ್ಕೆ ಹೋಗ್ತೇನೆ. ಇಲ್ಲೇ ಹೊರಗೆ, ನಮ್ಮ ರೂಮಿಂದ ಹೊರಗೆ 1 ಅವರ್ ನಡೆದ್ಮೇಲೆ ಬಟ್ಟೆ ಒಣಗಿರೋ ಬಟ್ಟೆ ಅಂದರೆ ಇದು ಮಾಡಿಡಬೇಕು, ಜೋಡಿಸಿಡಬೇಕು. ಬಟ್ಟೆನ ಅಲಮಾರಿಯಾಗೆ ಇಡಬೇಕು. ಸೊ ಫಸ್ಟ್ ನಾನು ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಅವನಿಗೆ ಚಿತ್ರಾನ್ನ ರೆಡಿ ಮಾಡೋಣ. ಇದು ಅಕ್ಕಿ ಮನೆಯದು,
ಪ್ಯೂರ್ ಅಕ್ಕಿ, ಮನೆಯದು ಅಕ್ಕಿ, ನಮ್ಮನೆ ಗದ್ದೆದು ಅಕ್ಕಿ ಇದು. ಸೊ ಕಲ್ಮಶ ಏನೂ ಇಲ್ಲ. ಅಮ್ಮನ ಹತ್ರ ಲಾಸ್ಟ್ ಟೈಮ್ ಮನೆಗೆ ಹೋದಾಗ ಅಕ್ಕಿ ಬೇಕು ಅಂತ ಹೇಳಿದಾಗ ಅಮ್ಮ ಒಂದು 5-6 kg ಕೊಟ್ಟು ಕಳಿಸಿದ್ರು. ಚಿತ್ರಾನ್ನಕ್ಕೆ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಸ್ಲೋ ಕುಕ್ ಮಾಡೋದು. ಆಮೇಲೆ ಕಿಚನ್ ಕ್ಲೀನ್ ಮಾಡಿ ಸಿಗ್ತಾನೆ. ಕಿಚನೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಅಕ್ಕಿ ಇಟ್ಟಿದ್ದೀನಲ್ಲ, ಅಕ್ಕಿ ಬಿಸಿಲಾಗಲಿ ಅಂತ ವೆಯ್ಟ್ ಮಾಡ್ತಿದ್ದೇನೆ. 2 ವಿಸಿಲ್ ಬರಬೇಕು. ಸೊ ಅದಾದಮೇಲೆ ಅಷ್ಟೊತ್ತಿಗೆ ವಿಸಿಲ್ ಬರೋ ಟೈಮ್ಗೆ ನಾವು ಹೋಗಿ ನಮ್ಮ ಬಟ್ಟೆ ಇದೆಯಲ್ಲ ಹೊರಗೆ, ನನ್ನ ಬಟ್ಟೆನ ಹೊರಗೆ ಹಾಕಿದ್ದೇನೆ ಒಣಗಲಿಕ್ಕೆ. ಆರಕ್ಕಿಟ್ಟಿರೋ ಬಟ್ಟೆನ ಮಡಚಿಡ್ಬೇಕೀಗ. ಬಟ್ಟೆ ಎಲ್ಲ ಇವಾಗ ಮಡಚಿಡಬೇಕು. ಇಟ್ಮೇಲೆ ನಿಮಗೆ ಸಿಗ್ತೇನೆ. ಮಡಚಿಡೋಣ ಅಂತ ದೊಡ್ಡ ಜನರಾಗಿ ಹೋದೆ. ಆಮೇಲೆ ಬೋರಾಗಿ ಟೈಮ್ ಆಯ್ತಲ್ಲ, ನಡಿಯಕ್ಕೆ ಹೋಗ್ಬೇಕಲ್ಲ, ಬೋರಾಗಿ ಮುದ್ದೆ ಮಾಡಿ ಹಾಗೇ ವಾರ್ಡ್ರೋಬಿಗೆ ಹಾಕ್ತೆ. 2 ಕಡೆನೂ ಹಾಗೇ ಇದೆ. ಯಾವುದು ಬಟ್ಟೆ ಮಡಚಿಟ್ಟಿಲ್ಲ, ಎಲ್ಲ ಮುದ್ದೆ ಆಗಿದೆ. ದೊಡ್ಡ ಫೋರ್ಸ್ ಕೊಡೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ. ಸೊ ಇದು ಅಲ್ಲೊಂದು ಸೆಟ್ ಆದಮೇಲೆ ಇಲ್ಲೊಂದು ಸೆಟ್ ಬಟ್ಟೆ ಇದೆ ಅಷ್ಟೇ. ಕುಕ್ಕರ್ ಆಫ್ ಮಾಡಿ ಆಯಿತು. ಅನ್ನ ಬೆಂದಿದೆ. ನಡಿಯೋಕ್ಕೆ ಹೋಗೋಣ ಫಸ್ಟು. ಎಲ್ಲ ಕಡೆ ಲೈಟ್ ಆಫ್ ಮಾಡ್ತಾ ಇದ್ದೇನೆ. ಬಿಕಾಸ್ ನಾನೇ ಪೇ ಮಾಡಬೇಕು ಇಲ್ಲಿ ಕರೆಂಟ್ ಬಿಲ್, ಬೇರೆ ಯಾರೂ ಬರೋಲ್ಲ. ಸೊ ಹಾಗೆ ಟೈಮ್ ಈಗ ಎಕ್ಸಾಕ್ಟ್ 8:37 ಟು 2:10 ವಾಕಿಂಗ್, ಸ್ಕಿಪ್ಪಿಂಗ್ ಎಲ್ಲ ಇರುತ್ತೆ. ಬಿಕಾಸ್ ನಾನು ಮಾರ್ನಿಂಗ್ ಇವತ್ತು ವರ್ಕೌಟ್ ಮಾಡಲಿಲ್ಲ, ತುಂಬ ದಿನ ಆಯಿತು ಮಾರ್ನಿಂಗ್ ರೋಟೀನ್ ಮಿಸ್ ಮಾಡಿ. ಅದಕ್ಕೆ ಇವಾಗ ಈವ್ನಿಂಗ್ ನಡೆಯುವ ಅಂತ ಪ್ಲ್ಯಾನ್. ಒಂದು ವಾಕಿಂಗ್ ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೇನೆ. ಬಾಯ್. ಫಸ್ಟು ವಾರ್ಮಪ್ ವಾಕಿಂಗ್ ಆಗಿ ಜಾಗಿಂಗ್ ಮಾಡ್ತಾಯಿದ್ದೇನೆ. ಜಾಗಿಂಗ್ ಒಂದು 20 ಮಿನಿಟ್ಸ್ ಯಾವಾಗಲೂ ಮಾಡ್ತೇನೆ, ಬೇರ್ ಫುಟಲ್ಲಿ ಮಾಡೋದು. ಸೊ ನನಗೆ ಬೇರ್ ಫುಟಲ್ಲಿ ಮಾಡಲಿಕ್ಕೆ ತುಂಬ ಇಷ್ಟ. ನೀವು ಹೇಳಬೇಡಿ ಮತ್ತು ನಾಳೆ ಬಂದು ನೀನಿಷ್ಟು ವರ್ಕೌಟ್ ಮಾಡ್ತಿ, ಹೀಗೆ ಡಯಟ್ ಇದೆ ಅಂತ ಹೇಳ್ತಿ, ಯಾಕೆ ನೀನು ಸಪೂರ ಆಗ್ತಿಲ್ಲ ಅಂತ. ನಾನು ಫಿಟ್ ಆಗಲಿಕ್ಕೋಸ್ಕರ, ನಾನು ಫಿಟ್ ಇರಬೇಕು ಅಂತೇಳಿ ನಾನು ವಾಕಿಂಗ್, ಜಾಗಿಂಗ್, ಡಯಟ್ ಎಲ್ಲ ನೋಡ್ಕೊಳ್ತಾ ಇರೋದು. ಸೊ ನಾನು ಯಾರಿಗೂ ಏನು ಹೇಳ್ತಾರೆ ಇದು ನಿಮ್ಮ ಮುಂದೆ ನಾನು ಸಪೂರಾಗಿ ಕಣ್ಣಂಗೆ ಏನೂ ಆಗಬೇಕಾಗಿಲ್ಲ. ಸೊ ನಾನು ಹೆಲ್ದಿ ಆಗಿದ್ದರೆ ನನಗೆ ಸಾಕು, ನಾನು ಫಿಟ್ ಆಗಿರಬೇಕು ಅಷ್ಟೇ. ನನಗೆ ವಾಕಿಂಗ್ ಮಾಡ್ಬೇಕಾದ್ರೆ ನೆನಪಾಯಿತು ಬಿಸಿನೀರು ಕುಡಿಲಿಕ್ಕೆ ಇಟ್ಟಿಲ್ಲ ಅಂತ. ಸೊ ಬಿಸಿನೀರು ಇಟ್ಟಿಲ್ಲ ಅಂತ ನೆನಪಾಯಿತು. ಅದಕ್ಕೆ ಇವಾಗ ಕುಡಿಯೋಕ್ಕೆ ಬಿಸಿನೀರಿಡುವ ಅಂತ. ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾವು ಗ್ಯಾಸಲ್ಲಿ ಇಟ್ಟು ಆಫ್ ಮಾಡಿ, ಗ್ಯಾಸಲ್ಲಿ ಇಟ್ಟು ಬಿಸಿ ಜಾಸ್ತಿಯಾಗಿ ಹೆಚ್ಚು ಕಮ್ಮಿ ಆಗಿ ಅದು ಹಾವಿ ಆಗಲ್ಲ. ಸೊ ಇದು ಆಟೋಮೆಟಿಕ್ ಆಫ್ ಆಗುತ್ತಲ್ಲ. ಸೊ ಹಾಗೆ ಬಿಸಿನೀರಿಡಕ್ಕೆ ಬಂದೆ. ಆಮೇಲೆ ನಂದು ಇಯರ್ಪೋಡ್ ಚಾರ್ಜ್ ಇರಲಿಲ್ಲ. ಇಯರ್ಪೋಡ್ ಒಂದು ಚಾರ್ಜ್ ಇಟ್ಕೊಂಡು ವಾಕಿಂಗ್ ಮಾಡುವ ಅಂತ 1 hour 1.5 hour ವಾಕಿಂಗ್, ಜಾಗಿಂಗ್, ಸ್ಕಿಪ್ಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದು ಸಿಗ್ತೇನೆ. ಗಾಯ್ಸ್, ವಾಕಿಂಗ್, ಜಾಗಿಂಗ್, ಸ್ಕಿಪ್ಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಟೈಮ್ ಎಷ್ಟು ಹೇಳ್ತೇನೆ. ಕರೆಕ್ಟ್ 9:42 ಆಗಿದೆ. ಎಲ್ಲ ವರ್ಕೌಟ್ಸ್ ಮುಗೀತು. ಇನ್ನೇಗಿದ್ರು ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಫೇಸ್ ನೋಡಿ ನಂದು ತುಂಬ ಪಿಂಪಲ್ಸ್ ಆಗ್ತಾ ಉಂಟು ನೀರು ಚೇಂಜಿಂದ. ಅದು ಕೇರಳ ಹೋಗಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದದ್ದು. ಅದಾದಮೇಲಿಂದ ನನ್ನ ಫೇಸಿಗೆ ಫುಲ್ಲು ಪಿಂಪಲ್ಸ್, ರ್ಯಾಷಸ್ ಎಲ್ಲ ಬರ್ತಾಯಿದೆ. ನಾನು ಯಾವ ಕ್ರೀಮು ಯೂಸ್ ಮಾಡಲ್ಲ. ಯೂಸ್ ಮಾಡೋ ಕ್ರೀಮ್ಸ್ ಯಾವುದು ಅಂತ ಹೇಳ್ತೀನಿ. ಒಂದು ಮಾಯ್ಶ್ಚರೈಸರ್, ಇನ್ನೊಂದು ಸನ್ಸ್ಕ್ರೀನ್, 2 ಬಿಟ್ಟರೆ ನನಗೆ ಬೇರೆ ಯಾವುದು ಯೂಸ್ ಮಾಡಲ್ಲ. ಸೊ ಫಸ್ಟ್ ಬನ್ನಿ ನಾನು ಐಸ್ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಐಸ್ ಅಪ್ಲೈ ಮಾಡ್ತೇನೆ ಈಗ. ಫೈನಲಿ ಗಾಯ್ಸ್, ಇದು ಐಸ್ ಕ್ಯೂಬ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಈಗ ಅಷ್ಟೇ ತೆಗೆದಿದ್ದು. ಅದಕ್ಕೂ ಮುಂಚೆ ಒಂದು ಲೋಟ ನೀರು ಕುಡಿತೀನಿ, ಸಾಕಾಯಿತು. ಇದು ಫೇಸ್ಗೆ ಅಪ್ಲೈ ಮಾಡುವ. ನಾನೊಂದು ಸ್ನಾನಕ್ಕಿಂತ ಮುಂಚೆನೇ ಅಪ್ಲೈ ಮಾಡ್ತೇನೆ. ಸ್ನಾನ ಆಗಿ ಬಂದಮೇಲೆ ನಾನು ಅಲೋವೆರಾ ಹಾಕಿ ಮಲಗ್ತೇನೆ ನೈಟ್. ನನಗಿದು ಗೊತ್ತಿಲ್ಲ, ನನ್ನ ರೂಮ್ಮೇಟ್ ಅವಾಗ ಐಶ್ವರ್ಯ ಇದ್ದರು, ಅವರು ಹೇಳಿ ಕೊಟ್ಟಿದ್ದು ನನಗೆ. ಫೇಸಿಗೆ ಇದು ಹಾಕಿದ್ದು ಒಳ್ಳೆಯದು, ಐಸ್ ಕ್ಯೂಬಲ್ಲಿ ಫೇಸ್ ಕ್ಲೀನ್ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅವರು ಹೇಳಿಕೊಟ್ಟಿದ್ದು. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ರಿಸಲ್ಟ್ ಸಿಕ್ಕಿದೆ ನನಗೆ. ಚೆನ್ನಾಗಿ ಸರ್ಕ್ಯುಲೇಟ್ ಮಾಡಬೇಕು ಇದನ್ನು.
ತುಂಬ ಐಸಿದೆ ಗೈಸ್, ತುಂಬ ತಣ್ಣಗಾಗ್ತಿದೆ. ಇನ್ನೇನು ಫ್ರಿಜ್ಜಿಂದ ತೆಗ್ದಿರೋದು ಐಸ್ ಆಗಿರೋದೇನು ಬಿಸಿ ಬಿಸಿ ಇರುತ್ತಾ. ತುಂಬ ಜನ ಹೇಳ್ತೀರಾ ಏನಂತ ಹೇಳಿದರೆ, ಫುಡ್ ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಅದು ನೀವು ಜಾಸ್ತಿ ಹೊರಗಡೆಯಿಂದ ತಿಂತೀರಾ, ನಿಮ್ಮ ಡಯಟಿಂಗ್ ಸಿಸ್ಟಮ್ ಚೆನ್ನಾಗಿಲ್ಲ, ಅದಕ್ಕೆ ನೀವು ದಪ್ಪ ಆಗ್ತಿದ್ದೀರಾ, ಸಣ್ಣ ಆಗ್ತಿಲ್ಲ ಇಷ್ಟು ವರ್ಕೌಟ್ ಮಾಡಿದ್ರು ಅಂತ. ನಾನು ಫಸ್ಟ್ ಆಫ್ ಆಲ್ ನಾನು ಫಿಟ್ ಆಗಲಿಕ್ಕೋಸ್ಕರ ವರ್ಕೌಟ್ಸ್ ಮಾಡ್ತಿರೋದು. ಸಪೂರ ಆಗಿ ಸಣ್ಣ ಆಗಿ ನನಗೆ ಏನೂ ಆಗಬೇಕಾಗಿಲ್ಲ. ಫುಡ್ ಇರೋದೊಂದೇ ಲೈಫು, ಅಲ್ಲಿ ನೀವು ಹೇಗೆ ತಿಂತೀರೋ ನಾನು ಅದನ್ನೇ ಫುಡ್ ತಿನ್ನೋದು. ನಾನೇನು ಎಕ್ಸ್ಟ್ರಾ ಏನು ಕನ್ಸ್ಯೂಮ್ ಮಾಡಲ್ಲ. ನಂದು ಆ್ಯಪಲ್ ಶೇಪ್ ಬಾಡಿ, ಸೊ ಅಪ್ಪರ್ ಬಾಡಿ ತುಂಬ ದಪ್ಪ, ಆ್ಯಪಲ್ ಶೇಪ್ ಬಾಡಿ. ಅದಕ್ಕೆ ನನ್ನ ಆ್ಯಪಲ್ ಶೇಪ್ ಅಂತ ಹೇಳಿದರೆ ಅಪ್ಪರ್ ಬಾಡಿ ಫ್ಯಾಟ್ ಇರುತ್ತೆ, ಲೋವರ್ ಬಾಡಿ ಫ್ಯಾಟ್ ಕಮ್ಮಿ ಇರುತ್ತೆ. ಸೊ ಅವ್ರವ್ರಿಗೆ ಆದಂಥ ಬಾಡಿ ಶೇಪ್ಸ್ ಇರುತ್ತೆ. ಸೊ ಅವರಿಗೆ ನೀವು ಅದೇ ತಿಂದರೆ ಈಗ ಆಗ್ತೀರಾ, ಇದೇ ತಿಂದು ಸಪೂರ ಆಗ್ತಿಲ್ಲ ನೀವು ಅಂತ ಹೇಳಿ ಕೂರೋದಲ್ಲ. ನನಗೆ ಶುಗರ್ ಕಟ್ ಮಾಡ್ಬೋದು, ನನಗೆ ಶುಗರ್ ಕಟ್ ಮಾಡಿ 2 ಡೇಸ್ಗೆ ನಂಗೆ ಆಗಲ್ಲ, ಕ್ರೇವಿಂಗ್ಸ್ ಬರುತ್ತೆ. ಸೊ ಮನುಷ್ಯನ ಜೀವನ ನೀರು ಮೇಲಿರೋ ಗುಳ್ಳೆ ಹಾಗೆ, ಯಾವಾಗ ಯಾರು ಬದುಕ್ತಾರೆ ಯಾರು ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಚೆನ್ನಾಗಿ ಖುಷಿಯಾಗಿರೋಣ. ಸ್ಕಿನ್ ಕೇರ್ ಇಸ್ ಟು ಇಂಪಾರ್ಟೆಂಟ್. ಸೊ ನಮಗಿರೋ ಸ್ಕಿನ್ನ ಕೇರ್ ಮಾಡಬೇಕು ಅಂತೇಳಿ ನಾವು ಫೇರ್ನೆಸ್ ಕ್ರೀಮ್ ಅದು ಇದು ಯೂಸ್ ಮಾಡೋದಲ್ಲ. ನ್ಯಾಚುರಲ್ ಆಗಿ ಹೇಗೆ ಕೇರ್ ಮಾಡಲಿಕ್ಕಾಗುತ್ತೋ ಆ ಥರ ಕೇರ್ ಮಾಡಿದರೆ ಒಳ್ಳೆಯದು. ಬಿಕಾಸ್ ಫೇಸಿಗೆ ಎಲ್ಲ ಅಪ್ಲೈ ಮಾಡಿ ಆಯಿತು. ಐಸ್ ಕ್ಯೂಬ್ಸು ನಿಮ್ಮ ನೋಡ್ಬೋದು ಇಲ್ಲಿ ಎಷ್ಟು ಪಿಂಪಲ್ಸ್ ಇದೆ, ಎಷ್ಟು ರ್ಯಾಷಸ್ ಇದೆ ಅಂತ. ಅದಾದಮೇಲೆ ಈಗ ನನಗೆ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗಿ ಬರ್ತೇನೆ, ಮತ್ತೆ ಸಿಗ್ತೇನೆ. ಫೈನಲಿ ಸ್ನಾನ ಆಯಿತು. ಸ್ನಾನ ಆಗಿ ಬಂದು ಕೂತಿದ್ದೇನೆ. ಇನ್ನು ಎಡಿಟಿಂಗ್ ಆಗಬೇಕು. ಎಡಿಟಿಂಗ್ ಆದಮೇಲೆ 11:11 ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಅದು ಈವ್ನಿಂಗ್ ಮಾಡ್ತಾ ಇದ್ದಾರೆ. 11:11 ಅಂತ ಏನಂದರೆ ನೀವು ಜಸ್ಟ್ ಗೂಗಲ್ ಮಾಡಿ, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಅದಕ್ಕೆ ಅಂತಲೇ ತುಂಬ ವೀಡಿಯೋಸ್ ಇದೆ. ಸೊ ಅದನ್ನು ನೋಡಿ ನಿಮಗೆ ಗೊತ್ತಾಗ್ತದೆ 11:11 ಅಂದರೆ ಏನು ಅಂತ. ಸೊ ನಾನು 11:11 ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡುವ, ಹೋಪ್ ಫಾರ್ ದ ಬೆಸ್ಟ್. ನಾನು ಇದನ್ನು ತಿಂತಾ ಇರೋದು ಕ್ಯೂಕ್ಯುಂಬರ್ ಮತ್ತು ಕರ್ಡ್ ಆ್ಯಂಡ್ ಪೆಪ್ಪರ್ ಮಿಕ್ಸ್ ಮಾಡಿ. ಇಷ್ಟೇ ನನ್ನ ನೈಟ್ ಡಿನ್ನರ್. ಸೊ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದಮೇಲೆ ತಿಂತಾ ಇದ್ದೇನೆ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಸೊ ಸಜೆಷನ್ಸ್ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾ, ಬಾಯ್, ಗುಡ್ ನೈಟ್.